ರವಿ ಕಿರಣ್, ರವಿ ಹಾಗೂ ಕಿರಣ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಆರಂಭಿಕ ದಾಂಡಿಗರಾಗಿ. ಸ್ಟ್ರೈಕ್ ಎಂಡ್ ಭಾಗದಲ್ಲಿ ಕಿರಣ್, ಸೆಕೆಂಡ್ ಭಾಗದಲ್ಲಿ ರವಿ. ಮೊದಲ ಓವರ್ಗಾಗಿ ಎಸ್ಗಾರಿಕೆ ಭಾಗದಲ್ಲಿ ಸ್ವೀಪು. ಬೆಂಗಳೂರು ಗ್ರಾಮಾಂತರ ಪರಿಸರದಲ್ಲಿ ಬಹಳಷ್ಟು ಉತ್ತಮವಾಗಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಸ್ಥಳೀಯ ಪರಿಸರದ ಅನುಭವಿ ಆಟಗಾರ ಕೂಡ ಶಿವು. ಇದೀಗ ಎಸ್ಗಾರಿಕೆ ಭಾಗದಲ್ಲಿ ಸೆಕೆಂಡ್ ಭಾಗದಲ್ಲಿ ಕಿರಣ್. ಮೊದಲ ಎಸೆತ ಸ್ವಿಚ್ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದಾಟದ ಪೂರೈಕೆಯನ್ನು ಮಾಡಿದ್ರು, ಒಂದೊಂದು ಸೇರ್ಪಡೆ ಕೂಡ ಆಯ್ತು. ಮಧ್ಯೆ ಕ್ಷೇತ್ರ ರಕ್ಷಣೆ ಎಡವಿಕೆ ಆದ್ರೂ ಕೂಡ ಒಂಟಿ ಓಟಗಳಿಗಷ್ಟೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಶಶಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಲಾಂಗ್ ಆನ್ ವಿಭಾಗದಲ್ಲಿ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಶಿವು ಅಪ್ಪು ಕ್ರಿಕೆಟರ್ಸಿನ ಪರವಾಗಿ ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಿರುಸಿನ ಹೊಡೆತಾ ಇದ್ರ ಮಧ್ಯೆ ಡೀಪ್ ಫೈನ್ ಲೆಗ್ ನಲ್ಲಿ ಬೌಂಡ್ರಿಯನ್ನು ರವಿ ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಡೌನ್ ದ ಲೆಗ್ ಎನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾರೆ. ವೈಡ್ ಬಾಲ್, ಅಗಲವಾದ ಎಸೆತ. ಉಚಿತ ಓಟಗಳು ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡಿತಾ ಇದೆ. ಮತ್ತೆ ಶಿವು ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಕಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಡಾಟೆಡ್ ಡೆಲಿವರಿ, ಚುಕ್ಕಿಯ ಎಸೆತ. ಮತ್ತೆ ಶಿವು ಎಸ್ಗಾರಿಕೆ ಭಾಗದಲ್ಲಿ ಪುಡಾತರವಾಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ನಟ್ಟ ನೇರ ಹೊಡೆತವನ್ನ ದಾಖಲಿಸಿದ್ರು. ಶಶಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ರು. ಒಂದೊಂದು ಪೂರೈಕೆ ಅವಳೆ ಔಟ್ ಆಡುವಂತ ಪ್ರಯತ್ನ ಆಯ್ತು. ಮಧ್ಯೆ ರನ್ ಔಟಿಗೆ ತೃತೀಯ ನೇತ್ರಕ್ಕೆ ರವಾನಿಸ್ತಾ ಇದ್ದಾರೆ. ರನ್ ಔಟಿಗಾಗಿ ತೃತೀಯ ನೇತ್ರಕ್ಕೆ ರವಾನಿಸ್ತಾ ಇದ್ದಾರೆ. ಇದೀಗ ಅದ್ಯಾವ ರೀತಿ ನಿರ್ಣಯ ಬರ್ತದೆ ಅಂತ ಕಾದು ನೋಡ್ಬೇಕಾಗಿದೆ. ನಾಟ್ ಔಟ್ ಎನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾರೆ.
ಬಹಳ ಸುತ್ತಮುತ್ತ ಎಸೆತ ಕಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ಚೊಕ್ಕೆ ಎಸೆತ. ಮತ್ತೆ ಶಿವು ಎಸೆರ್ತಕ್ಕಂಥ ಚೆಂಡು ತಟ್ಟಿಮಟ್ಟಿ ಓಟಗಳು ದಾಖಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರರಕ್ಷಣೆ ಎಡಬೇಕೆ ಒಂದು ಆಟದ ಪೂರೈಕೆ. ಒಂಟಿ ಆಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಓದೋರ್ದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಗೆ ದಾಖಲಾತಿ ಆಗ್ತಾ ಇದೆ. ಮುಕ್ತಾಯವನ್ನ ಕಾಣ್ತಾ ಇರ್ತಕ್ಕಂಥ ಓವರ್ಗಳ ಸಂಖ್ಯೆ 1. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಮೂವ್ಸ್ ಆನ್ ಟು 9 ವಿತೌಟ್ ಲಾಸ್. 9ಕ್ಕೆ ಯಾವುದೇ ರೀತಿಯ ವಿಕೆಟ್ ನಷ್ಟವಿಲ್ಲದೆ 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮುಕ್ತಾಯದ 6 ಚೆಂಡಿನ ತರುವಾಯ ಫೈನಲ್ ಪಂದ್ಯಾಟ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. YCC ಕಪ್ಪಿಗಾಗಿ ಕಾಳಗ ನಡೀತಾ ಇದೆ ಅಂಕಣಗಳ ಭಾಗದಲ್ಲಿ. SKB ವಿರುದ್ಧವಾಗಿ ಅಪ್ಪು ಕ್ರಿಕೆಟರ್ಸ್. ಗಾರಿಕೆ ಭಾಗದಲ್ಲಿ ಯತಿಯನ್ನ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯತೀಶ್. ದ್ವಿತೀಯ ಓವರ್ಗಾಗಿ ಅಪ್ಪು ಕ್ರಿಕೆಟರ್ಸಿನ ಪರವಾಗಿ ಬೌಲಿಂಗ್ ವಿಭಾಗದಲ್ಲಿ ಶ್ರೀರಾಜಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಆಟಗಾರರಲ್ಲಿ ಅಂಕಣಾಳ ಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಚೌಕಿ ಎಸೆತ. ಸುಂದರತೆ ಎಸೆಗಾರಿಕೆಯನ್ನು ಕೂಡ ಯತೀಶ್ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಯತೀಶ್ ಪೋಡಾತರವಾಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ತಟ್ಟಿ ಮುಟ್ಟಿ ಓಟಗಳು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೋಟದ ಪೂರೈಕೆ ಕೂಡ ಅಂಕಿಅಂಶ ಪಟ್ಟಿಗೆ ದಾಖಲಾತಿ ಆಗ್ತಾ ಇದೆ. ದಶಕದ ಸಾಧನೆ ಪೂರೈಕೆಯನ್ನು ಮಾಡ್ತಾ ಇದೆ ತಂಡ. 10 ಔಟಗಳು 10 ವಿತೌಟ್ ಲಾಸ್. ಸ್ವಿಚ್ ದಾಖಲಿಸುವ ಪ್ರಯತ್ನವನ್ನ ಕಿರಣ್ ಮಾಡಿದ್ರು. ಡಾಟ್ ಬಾಲ್. ಚೌಕಿ ಎಸೆತ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಯತೀಶ್ ತೋರ್ಪಡಿಸ್ತಾ ಇದ್ದಾರೆ ಅಪ್ಪು ಕ್ರಿಕೆಟರ್ಸಿನ ಪರವಾಗಿ. ಮತ್ತೆ ಸ್ವಿಚ್ ಈ ಬಾರಿ ಕೂಡ ಡಾಟ್ ಬಾಲ್. ಚೌಕಿ ಎಸೆತ. ಬಹಳಷ್ಟು ಕ್ಲೋಸ್ ಆಗಿ ಬರ್ತಾ ಇದೆ ವಿಕೆಟಿಗೆ ಬಾಲ್. ಇದೀಗ ಡಾಟ್ ಬಾಲ್ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಹಾಕುವಂತ ಪ್ರಯತ್ನವನ್ನು ಎಸೆಗಾರರು ಮಾಡ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ಪದೇ ಪದೇ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಅಂಕಣ ಒಳಭಾಗದಲ್ಲಿ ಮಾಡಿದ್ರು ಕೂಡ ಸಫಲತೆಯ ಹೊಡೆತಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ನಟ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ದ್ವಿತೀಯ ಓವರ್ನಲ್ಲಿ ಕೇವಲ 1 ಆಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ದ್ವಿತೀಯ ಓವರ್ನ ಅಂತಿಮ ಚೆಂಡು. ಸ್ವಿಚ್ ಬಿರುಸಿನ ಹೊಡೆತ ಆಯ್ತನ್ ಮಧ್ಯೆ ಚೆಂಡು ಡೀಪೆಕ್ಸ್ ಕವರ್ಸ್ ನಲ್ಲಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. $14 ವಿತೌಟ್ ಲಾಸ್. ಎಂಡ್ ಆಫ್ ಓವರ್ ನಂಬರ್ 2. 12 ಎಸೆತ ಮುಕ್ತ ಹಂತವನ್ನು ಕಾಣ್ತಾ ಇದೆ. 14 ಓಟವನ್ನು ದಾಖಲಿಸ್ತಾ ಇದ್ದಾರೆ ಟೀಮ್ SKB. ಎಸೆಗಾರಿಕೆ ಭಾಗದಲ್ಲಿ ವೈಯಕ್ತಿಕ 2ನೇ ಓವರ್ಗಾಗಿ ಹಾಗೂ ಇನ್ನಿಂಗ್ಸಿನ 3ನೇ ಓವರ್ಗಾಗಿ ಶಿವನ ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೇಯಿಸುವಂತ ಪ್ರಯತ್ನವನ್ನು ಮಾಡಿದ್ರು. ನಟ ನೇರ ಹೊಡೆತ. ಬಹಳ ಸುತ್ತಮುತ್ತ ಒಂದು ಹೊಡೆತ. ಅಷ್ಟೇ ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಅವಳಿ ಓಟದ ಪೂರೈಕೆಯೂ ಕೂಡ 2 ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ದಾಖಲಾತಿ ಆಗ್ತಾ ಇದೆ.
ತಂಡದ ಮೊತ್ತ ಕೂಡ 16ಕ್ಕೆ ಏರಿಕೆನ ಕಾಣ್ತಾ ಇದೆ. ಸದ್ಯ ಸ್ಟ್ರೈಕ್ ಎಂಡ್ ಭಾಗದಲ್ಲಿ ರವಿ ಇದೀಗ 10 ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 16. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬೇಯಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಒಂಟಿ ಓಟಗಳಿಗಷ್ಟೇ ಅವಕಾಶವನ್ನು ನೀಡ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆಯೂ ಕೂಡ ತರದ ಒಟ್ಟಾರೆ ಗಳಿಕೆ 17ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 17 for no loss. ಮತ್ತೆ ಶಿವು ಹೆಸರಿರ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಸ್ವಿಚ್ ಅಂಡ್ ರಿವರ್ಸ್ ಶಾಟ್ ಈ ಬಾರಿ ಮಾಡ್ತಾ ಇದ್ದಾರೆ. ಈ ಬಾರಿ ಡಾಟ್ ಬಾಲ್ ಆಗ್ತಾ ಇದೆ. ಉತ್ತಮ ರೀತಿಯ ಹಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಶಿವು. ಒಂದು ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ಶಿವು ಎಸ್ತಂತ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಬೇರೋಸೇನ ಹೊಡೆತ ಚೆಂಡು ಸೇಬರೇಖೆ ಹೊರಭಾಗಕ್ಕೆ. ಸ್ವಿಚ್ ಹಿಟರ್ ದಾಖಲಿಸುವ ಪ್ರಯತ್ನವನ್ನ ಮತ್ತೆ ಕಿರಣ್ ಮಾಡಿದ್ರು. ಈ ಬಾರಿ ಒಂದೋಟದ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ ಓವರ್ಗಳ ಸಂಖ್ಯೆ 3. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮೂವ್ಸ್ ಆನ್ ಟು 28. 28 ಓಟಗಳು. 18 ಚೆಂಡಿನ ಮುಕ್ತಾಯಕ್ಕೆ 28 ಓಟವನ್ನು ದಾಖಲಿಸ್ತಾ ಇದ್ದಾರೆ SKBಯ ತಂಡ. ಇನ್ನು ಕೂಡ 18 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. 18 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. 18ರ ಮುಂದೆ 28. YCC ಕಪ್ಪಿಗಾಗಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಎರಡು ತಂಡಗಳು. ಒಂದೆಡೆ SKB, ಒಂದೆಡೆ ಅಪ್ಪು ಕ್ರಿಕೆಟರ್ಸ್. ಈ ಒಂದು ಪಂದ್ಯ ಕೂಡಕ್ಕಾಗಿ ಬಹಳಷ್ಟು ಕ್ರೀಡಾ ಪ್ರೋತ್ಸಾಹಕರು ತಮ್ಮ ಸಹಾಯ ಹಸ್ತವನ್ನು ನೀಡಿರ್ತಾರೆ. ಎಲ್ಲರಿಗೂ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಕೃತಜ್ಞತೆಗಳನ್ನ ತಿಳಿಯಪಡಿಸ್ತಾ ಇದ್ದೇವೆ. ಬಹುಶಃ 2-3 ತಿಂಗಳಿನ ಹಗಲಿರುಳ ಕನಸಿನ ಒಂದು ಪಂದ್ಯಕೂಟ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಈ ಒಂದು ಪಂದ್ಯಕೂಟದ ಮುಖ್ಯ ಆಯೋಜಕರು ಎಲ್ಲರಿಗೂ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ ಆಟಗಾರರ ಪರವಾಗಿ ಅಭಿನಂದನೆ ಕೃತಜ್ಞತೆಗಳನ್ನ ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಪಂದ್ಯಕೂಟಕ್ಕಾಗಿ ವೀಕ್ಷಕ ವಿವರಣೆಗಾರರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶಶಿಗೌಡ್ರು ಅವರಿಗೂ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ ಅಭಿನಂದನೆ ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ದೂರಿನ ಮಂಗಳೂರು ಪರಿಸರದ ಹುಸೇನ್ ಮಣಿಪುರ ಅವ್ರನ್ನ ಕರೆತಂದಿದ್ರು ಎಂಟಗನಹಳ್ಳಿ ಪರಿಸರಕ್ಕೆ. ಗೌರಿಬಿದನೂರಿನ ಅಬ್ಬಾಸ್ ಬಬ್ಲು ಅವ್ರನ್ನ ಕರೆತಂದಿದ್ರು. ಇದು ಪಂದ್ಯಕೂಟದ ವೀಕ್ಷಣ ವಿವರಣೆಗಾಗಿ. ಬಹುಶಃ ಪ್ರತಿಷ್ಠಿತ KSPL ಪಂದ್ಯಕೂಟದಲ್ಲೂ ಕೂಡ ಅಬ್ಬಾಸ್ ಬಬ್ಲು ವೀಕ್ಷಕ ವಿವರಣೆ ಮಾಡಿದ್ರು. ಪ್ರತಿಷ್ಠಿತ ವೀಕ್ಷಕ ವಿವರಣೆಗಾರರನ್ನ ಎಂಟಗನಹಳ್ಳಿ ಪರಿಸರಕ್ಕೆ ಕರೆತಂದಿದ್ದಾರೆ ಶಶಿಗೌಡ್ರು. ಅದೇ ರೀತಿ ಈ ಒಂದು ಪಂದ್ಯಕೂಟದ ನೇರ ಪ್ರಸಾರಕ್ಕೆ ಮುಖ್ಯ ರೂವಾರಿಗಳು ವಕೀಲರು ಆಗಿರ್ತಕ್ಕಂಥ ರವಿರವರು ಅವರಿಗೂ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಮನೆಯಲ್ಲೇ ಕುಳಿತು ವೀಕ್ಷಿಸಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸಿನ ಸಂಸ್ಥೆಗೂ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ ಅಭಿನಂದನೆ ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಫೋಟೋಸ್ ಆಗಿ ಹೇಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಬಹುಶಃ ಇಲ್ಲಿ ಎಂಟಗನಹಳ್ಳಿ ಪರಿಸರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪಂದ್ಯಾಟವನ್ನ ಜಿಲ್ಲೆ ಹೊರ ಜಿಲ್ಲೆ, ರಾಜ್ಯ ಹೊರ ರಾಜ್ಯ, ದೇಶ ವಿದೇಶದಲ್ಲೂ ಕೂಡ ಪಂದ್ಯಾಟದ
ನೇರ ಪ್ರಸಾರವನ್ನ ಮಾಡಬಹುದು. ಇದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ವೈ ಸ್ಪೋರ್ಟ್ಸಿನ ಸಂಸ್ಥೆ, ಅದನ್ನ ಕರೆದು ತಂದಿರ್ತಕ್ಕಂಥವ್ರು ರವಿರವರು. ಅದೇ ರೀತಿ ವೈ ಸ್ಪೋರ್ಟ್ಸಿನ ಪರವಾಗಿ ಜಿಲಾನ್, ಇಮ್ರಾನ್, ಕ್ಯಾಚ್ ಅನ್ನು ನೀಡಿ ವಾಪಸ್ ಆತಿ ಆಗ್ತಾ ಇದ್ದಾರೆ ರವಿ. ಇದೀಗ ಎಸ್ ಕೆ ಬಿ ನವೀನ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇದು ಪಂದ್ಯಕೂಟದಲ್ಲಿ ಬಿಸಿಲನ್ನ ಲೆಕ್ಕಿಸದೆ ಛಾಯಾಗ್ರಾಹಕ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಇಮ್ರಾನ್, ಅರ್ಫಾತ್, ತಬ್ರೇಜ್ ಮೂರು ಛಾಯಾಗ್ರಾಹಕರು, ಕ್ಯಾಮರಾಮ್ಯಾನ್ ಗಳಿಗೆ ಆಟಗಾರರ ಪರವಾಗಿ ಅಭಿನಂದನೆ, ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಸ್ಕೋರಿಂಗ್ ವಿಭಾಗದಲ್ಲೂ ಕೂಡ, ತಂತ್ರಜ್ಞಾನ ವಿಭಾಗದಲ್ಲೂ ಕೂಡ ಏಕಕಾಲದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜೀಲಾನ್ ಅವರಿಗೂ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ ಹೃದಯಪೂರ್ವಕ ಅಭಿನಂದನೆ, ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಈ ಒಂದು ಪಂದ್ಯಕೂಟಕ್ಕಾಗಿ ಕ್ರೀಡಾ ಪ್ರೋತ್ಸಾಹಕರು ಕೂಡ ಆಗಿರ್ತಕ್ಕಂಥವ್ರು. 4 ಓವರಿನ ಮುಕ್ತಾಯಕ್ಕೆ ತಡೆದ ಮೊತ್ತ 30 ಓಟಗಳು, 30ಕ್ಕೆ 1. ಅದೇ ರೀತಿ 3 ದಿನಗಳ ಕಾಲ ಈ ಒಂದು ಪಂದ್ಯಕೂಟದಲ್ಲಿ ನಿರ್ಣಾಯಕ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಕೋಲಾರದ ಹುಡುಗರು ಮೋಹನ್, ಶ್ರೀಕಾಂತ್ 2 ದಿನಗಳ ಕಾಲ ನಿರ್ಣಾಯಕ ಕಾರ್ಯವನ್ನು ನಿರ್ವಹಿಸಿ ಬಹುಶಃ ನಿಮಿತ್ತ ಕಾರ್ಯಗಳಿಗಾಗಿ ತೆರಳಿರ್ತಕ್ಕಂಥ ಮುರಳಿ ಅವರ ಜಾಗದಲ್ಲಿ ಕೂಡಿಕೊಂಡಿರ್ತಕ್ಕಂಥ ಸೃಜನ್ ಇವರಿಗೂ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ ಹೃದಯಪೂರ್ವಕ ಅಭಿನಂದನೆ, ಕೃತಜ್ಞತೆಗಳನ್ನ ಎಲ್ಲ ಆಟಗಾರರ ಪರವಾಗಿ, ಆಯೋಜಕರ ಪರವಾಗಿ ತಿಳಿಯಪಡಿಸ್ತಾ ಇದ್ದೇವೆ. ವ್ಯವಸ್ಥಿತ ಕ್ರೀಡಾಕೂಟಕ್ಕಾಗಿ ಬೌಂಡರಿ ಮಾರ್ಕಿಂಗ್ ಆಗಿರ್ಬೋದು, ಪಿಚ್ ಮಾರ್ಕಿಂಗ್ ಆಗಿರ್ಬೋದು, ಅದೇ ರೀತಿ ಬೌಂಡರಿ ಸುತ್ತುದ್ದಕ್ಕೂ ಕೂಡ ಬ್ಯಾನರ್ ಕಟ್ಟೋದ್ರ ಮೂಲಕ ಎಲ್ಲ ಸಹಕಾರ ನೀಡಿರ್ತಕ್ಕಂಥ ಎಂಟಗನಹಳ್ಳಿ ಎಲ್ಲ ಆಟಗಾರರು, ಆಯೋಜಕರು, ಆರ್ಗನೈಸರ್ಸ್, ಲೋಕಲ್ ಬಾಯ್ಸ್ ಎಲ್ಲರಿಗೂ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ ಅಭಿನಂದನೆ, ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಎಸ್ಗಾರಿಕೆ ಭಾಗದಲ್ಲಿ ಸಿದ್ದಪ್ಪ, ಈ ಒಂದು ಪಂದ್ಯಕ್ಕಾಗಿ ಬಹಳಷ್ಟು ಪ್ರೋತ್ಸಾಹ ನೀಡಿರ್ತಕ್ಕಂಥವ್ರು ಚಂದ್ರಶೇಖರ್ ಹಾಗೂ ಚಿಕ್ಕಣ್ಣರವರು. ಅವರ ಸವಿ ನೆನಪಿನಲ್ಲಿ ಸಾಗಿ ಬರ್ತಾ ಇರ್ತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟ ಕೂಡ YCC ಕಪ್ 2025. 4 ಪಂಚಾಯಿತಿಗಳು ಸೇರಿ ಒಟ್ಟಾಗಿ ನಡೆಸ್ತಾ ಇರ್ತಕ್ಕಂಥ ಪಂದ್ಯಕೂಟ ಇದೀಗ ಅಂತಿಮ ಫೈನಲಿನ ಒಂದು ಪಂದ್ಯಾಟ ಆರಂಭಿಕ ಸೆಷನ್ ಆಲ್ರೆಡಿ 4 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ವ್ಯವಸ್ಥಿತ ಕ್ರೀಡಾಕೂಟ, ಎಂಟಕನಹಳ್ಳಿ ಪರಿಸರದಲ್ಲಿ ದಾಖಲೆಯ ಕ್ರೀಡಾಕೂಟ. ಮಧ್ಯೆ ವಿಕೆಟ್ ಆಘಾತವಾಗ್ತಾ ಇದೆ. ನವೀನ್ ವಾಪಸ್ ಆತಿ. ಈ ಒಂದು ಪಂದ್ಯಕೂಟ ಎಂಟಕನಹಳ್ಳಿ, ಸೋಲ್ದೇವನಹಳ್ಳಿ, ಶ್ರೀನಿವಾಸಪುರ, ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಪ್ರೀಮಿಯರ್ ಲೀಗ್ ಇಲ್ಲಿ ಸಾಗಿ ಬಂದಿತ್ತು. 4 ಪಂಚಾಯತಿಗಳು ಒಟ್ಟಾರೆ ಕೂಡಿಕೊಂಡು ಈ ಒಂದು ಪಂದ್ಯಕೂಟದಲ್ಲಿ ಆಡಿರ್ತಕ್ಕಂಥ 4 ಪಂಚಾಯತಿ ಆಟಗಾರರಿಗೆ 3 ದಿನಗಳಿಂದ ನಮ್ಮೊಟ್ಟಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಆಟಗಾರರಿಗೆ, ಪ್ರೇಕ್ಷಕರಿಗೆ ಹಾಗೂ ಕ್ರೀಡಾ ಪ್ರೋತ್ಸಾಹಕರಿಗೆ ಈ ಒಂದು ಪಂದ್ಯಕೂಟದ ಪರವಾಗಿ ಅಭಿನಂದನೆ, ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಮೂವತ್ತೆರಡು ಓಟಗಳು. ಹೊಸ ಆಟಗಾರ ಸತೀಶ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ತವರಿತಿ ಒಂದು ಎಸೆತ, ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್, ಚೊಕ್ಕೆ ಎಸೆತ.
ಮತ್ತೆ ಸಿದ್ದಪ್ಪ ಎಸ್ಗಾರಿಕೆ ಭಾಗದಲ್ಲಿ ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೋಟದ ಹಿಂಬದಿಯಲ್ಲಿ ಚೆಂಡು ಧಾವಿಸ್ತಾ ಇದೆ. ಚೆಂಡು ಬೌಂಡರಿ ರೇಖೆಯನ್ನು ಕ್ರಮಿಸ್ತಾ ಇದೆ. 4 ಮತ್ತೆ ಸಿದ್ದಪ್ಪ ಅಂತಿಮ ಚೆಂಡಿಗಾಗಿ ಸಿದ್ದಪ್ಪ ಎಸೆರ್ತಕ್ಕಂಥ ಚೆಂಡು ವಿರಸಿನ ಹೊಡೆತ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಐದು ಓವರಿನ ಮುಕ್ತಾಯಕ್ಕೆ ತಡೆದ ಮೊತ್ತ 42. 42ಕ್ಕೆ 2 ವಿಕೆಟಿನ ನಷ್ಟವನ್ನು ಅನುಭವಿಸ್ತಾ ಇದೆ ತಂಡ. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಅನುಭವಿ ಆಟಗಾರರು ಈಗ ಎಸ್ಗಾರಿಕೆ ಭಾಗದಲ್ಲಿ ಕೂಡ ಶಶಿ ಸಾಧ್ಯದ ಪರಿಸ್ಥಿತಿಯಲ್ಲಿ ತಂಡದ ಪರವಾಗಿ ಎಸ್ಗಾರಿಕೆ ಭಾಗದಲ್ಲಿ ಅನುಭವಿ ಆಟಗಾರನ ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಅದ್ಯಾವ ರೀತಿಯ ಎಸ್ಗಾರಿಕೆಯನ್ನು ಶಶಿ ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗಿದೆ. ಗೋಟದ ಹಿಂಬದಿಯಲ್ಲಿ ಶಿವು ಚಕ್ರ ವ್ಯೂಹವನ್ನು ನಿರ್ಮಿಸ್ತಾ ಇದ್ದಾರೆ. ಆ ಚಕ್ರವ್ಯೂಹನ ಭೇದಿಸ್ತಾರ ಕಿರಣ್ ಅಂತ ಕಾದು ನೋಡಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಗಾರಿಕೆಯನ್ನು ಸದ್ಯದ ಪರಿಸ್ಥಿತಿಯವರೆಗೂ ಕೂಡ ತೋರ್ಪಡಿಸ್ತಾ ಇದ್ದಾರೆ. 42 ತಂಡದ ಮೊತ್ತ. 42. 6 ಎಸೆತ ಬಾಕಿ ಇದೆ. ಲಾಸ್ಟ್ 6 ಬಾಲ್ಸ್ ರಿಮೈನಿಂಗ್. ಸ್ವಿಚ್ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚೆಂಡು ನೇರವಾಗಿ ಸಾಗ್ತಾ ಇದೆ. ಒಂದೊಡ್ಡ ಪೂರೈಕೆ ಅವಳಿ ಹೊಟ್ಟೋಡುವಂತ ಪ್ರಯತ್ನವನ್ನು ಮಾಡಿದ್ರು. ಇತನ ಮಧ್ಯೆ ರನ್ಔಟ್. ವಿಕೆಟ್ ಆಘಾತ. ಹೊಸ ಬ್ಯಾಟರ್ ಅಂಬೆ ಅಂಕಡ ಪ್ರವೇಶ ಮಾಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಳಸಿದ ಬರುತ್ತೆ. ಒಂದು ಸ್ವಿಚ್ ಅನ್ನು ದಾಖಲಿಸಿದ್ರು. ಒಂದೊಡ್ಡ ಪೂರೈಕೆ ಅಯ್ಯೋ ಕೂಡ 20 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಮಹೇಶ್. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನ ಪಾಯಿಂಟ್ ವಿಭಾಗದ ಸೀಮಾರೇಖೆ ಅಂಚಿನಲ್ಲಿ ದಾಖಲಿಸಿದ್ರು. ಮತ್ತೆ ಶಶಿ ಬಹಳ ಶುದ್ಧ ಬರ್ತೀವಿ ಎಸೆತ. ಒಂದು ಆಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. 20 ಆಟಗಳಿಗೆ ಅವಕಾಶವನ್ನು ನೀಡ್ತಾ ಇದ್ದಾರೆ. ತಡೆದ ಮೊತ್ತ 45ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 45 ಫಾರ್ ದಿ ಲಾಸ್ ಆಫ್ 3. ಸ್ವಿಚ್ ಬಹಳ ಶುದ್ಧ ಬರುತ್ತೆ. ಒಂದು ಹೊಡೆತ ಈ ಬಾರಿ ಚೆಂಡು ಡೀಪೆಕ್ಸ್ ಕವಚದಲ್ಲಿ ಸೀಮಾರೇಖೆ ಹೊರ. ಅವರಿಗೆ ಹೃದಯಪೂರ್ವಕ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಸ್ವೇಚೇಟ್ ಈ ಬಾರಿ ಮತ್ತೆ ಭರವಸೆನ ಹೊಡೆತ. ಕಿರಣ್ ಅಂಕಣದ ಭಾಗದಲ್ಲಿ ಇನ್ನಿಂಗ್ಸಿನ ಅಂತಿಮ ಚೆಂಡು. ಶಶಿ ಅಂತಿಮ ಬಾರಿಗೆ ಎಸಗಾರಿಕೆ ಭಾಗದಲ್ಲಿ YCC ಕಪ್ಪಿನ ಆರಂಭಿಕ ಸೆಷನ್ ಅಂತಿಮ ಎಸೆತ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅಗಲವಾದ ಎಸೆತ. ತಂಡದ ಮೊತ್ತ 58 ಏರಿಕೆಯನ್ನು ಕಾಣ್ತಾ ಇದೆ. 58. ಈ ಬಾರಿ ಮತ್ತೆ ಭರವಸೆನ ಹೊಡೆತ. ಹಲೋ ಚೆಕ್. ಹಲೋ, ಈ ಒಂದು ಪಂದ್ಯಾಕೂಟದಲ್ಲಿ ದೂರಿನ ಮಂಗಳೂರಿಂದ ಬಂದು ವೀಕ್ಷಕ ವಿವರಣೆಯನ್ನು ಮಾಡಿರ್ತಕ್ಕಂಥ ಅನುಭವ ವೀಕ್ಷಕ ವಿವರಣೆಗಾರರು ಹುಸೇನ್ ಮಣಿಪುರರವರು ಈ ಒಂದು ಪಂದ್ಯಾಕೂಟದಲ್ಲಿ 3 ದಿನಗಳಿಂದ ವೀಕ್ಷಕ ವಿವರಣೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ
ಈ ಹಂತದಲ್ಲಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಇವತ್ತು ಪಂದ್ಯಕೂಟಕ್ಕಾಗಿ ಮಂಗಳೂರಿಂದ ಬಂದು ವೀಕ್ಷಕ ವಿವರಣೆ ಮಾಡಿರ್ತಕ್ಕಂಥ ಹುಸೇನ್ ಮಣಿಪುರ ಅವರಿಗೆ ಎಲ್ಲ ಆಟಗಾರರ ಪರವಾಗಿ ಹೃದಯಪೂರ್ವಕ ಅಭಿನಂದನೆ, ಕೃತಜ್ಞತೆಗಳನ್ನು ತಿಳಿಯಪಡಿಸ ನೆನಪಿನ ಕಾಣಿಕೆ ನೀಡೋದ್ರ ಮೂಲಕ ಈ ಒಂದು ಪಂದ್ಯಕೂಟಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮಣಿಪುರದಿಂದ ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿ ವೀಕ್ಷಕ ವಿವರಣೆ ಮಾಡಿರ್ತಕ್ಕಂಥ ಅನುಭವಿ ವೀಕ್ಷಕ ವಿವರಣೆಗಾರರು ಹುಸೇನ್ ಮಣಿಪುರ ಅವರಿಗೆ ಈ ಒಂದು ಪಂದ್ಯಕೂಟದ ಪರವಾಗಿ ಹೃದಯಪೂರ್ವಕ ಅಭಿನಂದನೆ, ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಶಶಿಗೌಡ್ರು ಹುಸೇನ್ ಮಣಿಪುರರವರು ಬಹುಶಃ 400 ಕಿಲೋಮೀಟರ್ಗೂ ಹೆಚ್ಚು ಪ್ರಯಾಣವನ್ನು ನಡೆಸಿ ಈ ಒಂದು ಪಂದ್ಯಕೂಟಕ್ಕಾಗಿ ವೀಕ್ಷಕ ವಿವರಣೆಗಾಗಿ ಬಂದಿರ್ತಾರೆ. ಈ ಒಂದು ಪಂದ್ಯಕೂಟದಲ್ಲಿ 3 ದಿನಗಳಿಂದ ವೀಕ್ಷಕ ವಿವರಣೆ ಮಾಡಿರ್ತಕ್ಕಂಥ ಹುಸೇನ್ ಮಣಿಪುರರವರಿಗೆ ಧನ್ಯವಾದಗಳು, ಕೃತಜ್ಞತೆಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಶಿವ ಪಿ ಅಂಕನಾಳ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತ, ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಚೌಕೆ ಎಸೆತ 65ರ ಬೃಹತ್ ಮೊತ್ತವನ್ನ ಬೆನ್ನಟ್ತಾ ಇರ್ತಕ್ಕಂಥ ತಂಡ ಕೂಡ ಇದೀಗ ಅಂಕನಾಳ್ ಭಾಗದಲ್ಲಿ. ಮತ್ತೆ ಸ್ಕರ್ಕೆ ಭಾಗದಲ್ಲಿ ದಿನೇಶ್ ಆರಂಭಿಕ ಹಂತದ ಮೊದಲ ಓವರಿಗಾಗಿ ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಹಳಷ್ಟು ಬರುತ್ತೆ. ಒಂದು ಹೊಡೆತ ಡೇಪೆಕ್ಸ್ ಕವರ್ಸ್ನಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ದಿನೇಶ್ ಇದೀಗ ಸ್ಕರ್ಕೆ ಭಾಗದಲ್ಲಿ ಸೆಕೆಂಡ್ ಭಾಗದಲ್ಲಿ ಶಿವು ಶಿವುಗೆ ಎಸೆರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಸ್ವಿಚ್ ಇಟ್ ಬಹಳ ಸುತ್ತುವರೆದ ಹೊಡೆತ ಈ ಬಾರಿ ಮತೇಶ್ ತಡದ ಮೊತ್ತ 8 ಓಟಗಳು. ಸ್ವತಂತ್ರದ ಎಸೆತ ಪುನಃತರವಾಗಿ ಬೀಳ್ತಾ ಇದೆ. ಇದರ ಮಧ್ಯೆ ಇಲ್ಲದಿರುವಂತ ರನ್ ಕದಿಯಲು ಪ್ರಯತ್ನಿಸಿದ್ರು, ರನ್ ಔಟ್ ಆಗ್ತಾ ಇದ್ದಾರೆ. ವಿಕೆಟ್ ಆಘಾತ.
ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಪ್ಪ ಕ್ರಿಕೆಟರ್ಸಿನ ಪರವಾಗಿ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಏನು ಪಂದ್ಯಕೂಟಕ್ಕೆ ಮುಕುಂದ್ರ ಅವರು ಯುವ ಮುಖಂಡರು, ಎಂಟಗನಹಳ್ಳಿ ಪರಿಸರದ ಯುವ ಮುಖಂಡರು ಕೂಡ ಆಗಿರ್ತಕ್ಕಂಥ ಮುಕುಂದ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ, ಆಟಗಾರರ ಪರವಾಗಿ, ಪ್ರೇಕ್ಷಕರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ಓವರಿನ ಮುಕ್ತಾಯಂತವನ್ನು ಕಾಣ್ತಾ ಇದೆ. ತಡೆದ ಮೊತ್ತ 9 ಓಟಗಳು. 9 ಫಾರ್ ದಿ ಲಾಸ್ ಆಫ್ 1. ಎಂಡ್ ಆಫ್ ಓವರ್ ನಂಬರ್ 1. 6 ಎಸೆತ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎಸೆತ 56 ಓಟಗಳು ಬರಬೇಕಾಗಿದೆ. 30ಕ್ಕೆ 56. ಬೇರೋಸೇನ ಆಡುವಂತ ಮಹೇಶ್ ಇದೀಗ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ನಾನ್ ಸ್ಟ್ರೈಕ್ ಎಂಡ್ ವಿಭಾಗದಲ್ಲಿ ಕೂಡ ಯಾವುದೇ ಹಂತದಲ್ಲೂ ಕೂಡ ಬೇರೋಸಿನ ಹೊಡೆ ಬಡಿ ಆಟವನ್ನು ಆಡುವಂತ ಸವ್ಯಸಾಚಿ ದಾಂಡಿಗ ಮಹೇಶ್ ನಾನ್ ಸ್ಟ್ರೈಕಿಂಗ್ ಎಂಡ್ ವಿಭಾಗದಲ್ಲಿ. ಸದ್ಯದ ಪರಿಸ್ಥಿತಿಯಲ್ಲಿ ಭರವಸೆಯ ದಾಂಡಿಗ ಕೂಡ ನಂಬುಗೆ ಆಟಗಾರ ನಂಬಿಕೆಯನ್ನು ಉಳಿಸಿಕೊಳ್ತಾರ, ಕಾದು ನೋಡಬೇಕಾಗಿದೆ. ಸ್ಟ್ರೈಕ್ ಎಂಡ್ ಭಾಗದಲ್ಲಿ ಶಿವು ಬೇರೋಸಿನ ಆಟವನ್ನು ಆಡ್ತಾರೆ. ನೆಲಮಂಗಲ ಪರಿಸರದಲ್ಲಿ ಅದೆಷ್ಟೋ ಪಂದ್ಯಕೂಟಗಳಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್, ಸರಣಿ ಶ್ರೇಷ್ಠ ಬೆಸ್ಟ್ ಬೌಲರ್ 3 ಪಡಿತಾ ಇರ್ತಕ್ಕಂಥ ಆಟಗಾರ ಕೂಡ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಯಾವುದೇ ಹಂತದಲ್ಲೂ ಪಂದ್ಯಾಟದ ಗತಿ ದಿಕ್ಕನ್ನೇ ಬದಲಿಸುವಂತ ಸವ್ಯಸಾಚಿ ದಾಂಡಿಗ. ಏತನ್ಮಧ್ಯೆ ಶಿವಗೆ ಎಸೆರ್ತಕ್ಕಂಥ ಚೆಂಡು ನೇರ ಹೊಡೆತ ಚೆಂಡು ಸೇವರೇಖೆಯ ಒನ್ ಬೌನ್ಸ್ ಬೌಂಡ್ರಿಯನ್ನ ಶಿವ ದಾಖಲಿಸಿದ್ರು. ಮೊದಲ ಸಲ ಅಂಬೆಗೆ ಹೊಡೆ ಬಡಿ ಆಟವಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬೇರೋಸಿನ ಹೊಡೆತ ಈ ಬಾರಿ ಹೀರೋ ಆಗಿದ್ರು ಅಂಬಿ, ಅವರಿಗೆ ದಂಡಿಸ್ತಾ ಇದ್ದಾರೆ ಶಿವು. ಇದೀಗ ಅಪ್ಪು ಕ್ರಿಕೆಟರ್ಸಿನ ಪರವಾಗಿ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಗರಿಕೆಯನ್ನು ತೋರ್ಪಡಿಸಿದ್ರು. ಟ್ರಂಪ್ ಕಾರ್ಡ್ ಬೌಲರ್ ಆಗಿದ್ರು. ಈಗ ಶಿವು ಹೆಡ್ ಆನ್ ತಗೋತಾ ಇರೋದು ಅಂಬಿ ಅವರನ್ನ. ಮೊದಲ 2 ಎಸೆತ ಮುಂದೆ 10 ಓಟಗಳು. ಬೌಲರ್ ಇಸ್ ಆನ್ ಕಂಪ್ಲೀಟ್ ಪ್ರೆಷರ್. 2 ಎಸೆತ ಮುಂದೆ 10 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬರೋಬ್ಬರಿ ಇನ್ನು ಕೂಡ 4 ಎಸೆತ ಬಾಕಿ ಇದೆ. ಮತ್ತೆ ಅಂಬಿ ಟು ಶಿವು. ಉತ್ತಮ ರೀತಿಯ ಎಸೆತ, ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಡಾಟ್ ಬಾಲ್ ಆಗ್ತಾ ಇದೆ. ಚೊಕ್ಕೆ ಎಸೆತ. ತರದ ಒಟ್ಟಾರೆ ಗಳಿಕೆ 19 ಓಟಗಳು. ಮತ್ತೆ ಅಂಬಿ ಹೆಸರ್ತಕ್ಕಂಥ ಚೆಂಡು ಈ ಬಾರಿ ನಟ ನೇರ ಹೊಡೆತ. ಈ ಬಾರಿಯೂ ಮತ್ತೆ ಬೌಂಡ್ರಿ.
ಮತ್ತೆ ಅಂಬಿ ಪೋಡಾತರವಾಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಈ ಬಾರಿ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಚುಕ್ಕೆ ಎಸೆತ ತಡದ ಮೊತ್ತ 23. ದ್ವಿತೀಯ ಓವರ್ನ ಅಂತಿಮ ಚೆಂಡು ಬಾಕಿ ಇದೆ. 1 ಬಾಲ್ ರಿಮೈನಿಂಗ್. ಅಂಬೇಟು ಶೇವು ಇದೆ ಈಗ. ಬಹಳ ಸುತ್ತಮರಿತವಾದ ಎಸೆತ ಔಟ್ಸೈಡ್ ದಿ ಆಫ್ ಸ್ಟಿಕ್ ಡೆಲಿವರಿ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಮುಕ್ತವನ್ನ ಕಾಣ್ತಾ ಇರ್ತಕ್ಕಂಥ ಓವರ್ಗಳ ಸಂಖ್ಯೆ 2. ಎಂಡ್ ಆಫ್ ನಂಬರ್ 2. ಸ್ಕೋರ್ ಮೂವ್ಸ್ ಆನ್ ಟು 23 ಫಾರ್ ದಿ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 23ಕ್ಕೆ ಒಂದು ಪ್ರಾಮುಖ್ಯತೆಯ ವಿಕೆಟಿನ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಪ್ಪು ಕ್ರಿಕೆಟರ್ಸಿನ ತಂಡ. 24 ಎಸೆತ ಜಯಕ್ಕಾಗಿ 42 ಓಟಗಳು ಬರಬೇಕಾಗಿದೆ. 24ಕ್ಕೆ 42. ಎಸ್ ಗಾರ್ಕೆ ಭಾಗದಲ್ಲಿ ಈಗ ಸತೀಶ್ ಅವ್ರನ್ನ ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಸ್ ಕೆ ಬಿಯ ತಂಡ. ಅಂಕಣ ಒಳಭಾಗದಲ್ಲಿ ನವೀನ್ ಅವರು ಇದೀಗ ಫೀಲ್ಡ್ ಪ್ಲೇಸ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಬ್ಯಾಟಿಂಗ್ ಅನ್ನ ಮಹೇಶ್ ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಭರವಸೆಯ ಬ್ಯಾಟರ್ ಹೊಡೆತವನ್ನ ಯಾವುದೇ ಹಂತದಲ್ಲೂ ದಾಖಲಿಸಬಲ್ಲದ ಸವ್ಯ ಸಾಚೆ ಆಟಗಾರ. ಭರವಸೆಯ ದಾಂಡಿಗ. ಮತ್ತೆ 3ನೇ ಓವರ್ಗಾಗಿ ಇದೀಗ ಸತೀಶನ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶ್ರೀರತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಸ್ಟೆಪ್ ಔಟ್ ಆಗಿ ಬೇಯಿಸುವಂತ ಪ್ರಯತ್ನವನ್ನು ಮಹೇಶ್ ಮಾಡಿದ್ರು. ಡಾಟ್ ಬಾಲ್ ಆಗ್ತಾ ಇದೆ. ಚುಕ್ಕೆ ಎಸೆತ ಬಹಳ ಸುತ್ತಮರಿತ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಸ್ಲೋವರ್ ಚೆಂಡು ಕಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೋಟದ ಪೌರಾಯಿಕೆ ಒಂಟಿ ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಗೆ ದಾಖಲಾತಿ ಆಗ್ತಾ ಇದೆ. ಮತ್ತೆ ಸತೀಶ್ ಎಸ್ಗಾರಿಕೆ ಭಾಗದಲ್ಲಿ ಎಸ್ ಕೆ ಬಿಯ ಪರವಾಗಿ ಮಧ್ಯೆ ಭರವಸೆನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ಸೇಮಾರಿಗೆ ಹೊರಬ ಮತ್ತೆ ಸತೀಶ್ ಹೆಸರ್ತಕ್ಕಂಥ ಚೆಂಡು ಬೇಯಿಸುವಂತ ಪ್ರಯತ್ನವನ್ನ ಶಿವು ಮಾಡ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ನಲ್ಲಿ ರವಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಒಂದೊಡ್ಡ ಪೂರೈಕೆಯೂ ಕೂಡ ತರದ ಒಟ್ಟಾರೆ ಗಳಿಕೆ 31. ಮತ್ತೆ ಎಸ್ ಗಾರ್ಕೆ ಭಾಗದಲ್ಲಿ ಸತೀಶ್ ಇದೀಗ ಸ್ಟ್ರೈಕರ್ ಪಡಿತಾ ಇದ್ದಾರೆ ಮಹೇಶ್.
ಮಹೇಶ್ ಈಗ ಎಸೆರ್ತಕ್ಕಂಥ ಚೆಂಡು ಅಕ್ರಾಸ್ ಲೈನ್ ಹೊಡೆತಗಳು ದಾಖಲಿಸುವಂತ ಪ್ರಯತ್ನವನ್ನ ಮಹೇಶ್ ಮಾಡಿದ್ರು. ಡಾಟ್ ಬಾಲ್ ಆಗ್ತಾ ಇದೆ. ಚೊಕ್ಕೆ ಎಸೆತ 19 ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. 19ಕ್ಕೆ 34. ಈ ಬಾರಿ ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ರವಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ವಿಕೆಟ್ ಆಘಾತ. ಮಾಡ್ತಾ ಇದ್ದಾರೆ. ಹೊಸ ಬ್ಯಾಟರ್ ಆಗಿ ಶಶಿ ಅಂಕಣ ಪ್ರವೇಶವನ್ನು ಮಾಡಿದ್ರು. 18 ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. 18ರ ಮುಂದೆ 34. ಎಸ್ಗಾರಿಕೆ ಭಾಗದಲ್ಲಿ ದಿನೇಶ್ ಬಹಳ ಸುತ್ತಮುತ್ತ ಹೋದ ಎಸೆತ ತಟ್ಟಿಮುಟ್ಟಿ ಓಟಗಳು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೊಡ್ಡ ಪೂರೈಕೆಯು ಕೂಡ ಅಂಕಿಅಂಶ ಪಟ್ಟಿಗೆ ದಾಖಲಾತಿ ಆಗ್ತಾ ಇದೆ. 17 ಎಸೆತ ಜಯಕ್ಕಾಗಿ 33ರ ಅವಶ್ಯಕತೆ ಇದೆ. ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ದಿನೇಶ್ ಹೋದರೆ ಆವರಿಸಿಕೊಂಡು ಬೇಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಡಾಟ್ ಬಾಲ್. 16 ಎಸೆತ 33 ಓಟಗಳು ಬರಬೇಕಾಗಿದೆ. 16ಕ್ಕೆ 33. ಮತ್ತೆ ಬೇಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್. 15ಕ್ಕೆ 33 ಓಟಗಳು ಬರಬೇಕಾಗಿದೆ. ವೈಡ್ ಬಾಲ್ ಸೂಚನೆ ರವಾನೆಯಾಗ್ತಾ ಇದೆ. ಅಗಲವಾದ ಎಸೆತ ಉಚಿತ ಓಟಗಳು. 15ರ ಮುಂದೆ 32 ಓಟಗಳು ಬರಬೇಕಾಗಿದೆ. 15ಕ್ಕೆ 32.
ಡಾಟ್ ಬಾಲ್ ಆಗ್ತಾ ಇದೆ, ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಮತ್ತೆ ಡಾಟ್ ಬಾಲ್, ಮೂರನೇ ಚೊಕ್ಕೆ ಎಸೆತ. ಅನುಭವಿ ಆಟಗಾರರು ಎಡವಟ್ಟನ ಮಾಡ್ತಾ ಇದ್ದಾರೆ ಅಂತಿಮ ಪಂದ್ಯಾಟದಲ್ಲಿ. ಬೇಯಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಡೆಲಿವರಿ, 13 ಎಸೆತ, ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. ಬೇಯಿಸುವಂತ ಪ್ರಯತ್ನವನ್ನ ಪದೇ ಪದೇ ಮಾಡ್ತಾ ಇದ್ದಾರೆ. ಡಾಟ್ ಬಾಲ್, ಕೇವಲ 2 ಓಟಗಳಿಗಷ್ಟೇ ಅವಕಾಶವನ್ನು ನೀಡ್ತಾ ಇದ್ದಾರೆ. ದಿನೇಶ್ ಉತ್ತಮ ರೀತಿಯ ಎಸೆಗಾರಿಕೆ. 4 ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 33, 12 ಎಸೆತ, 32 ಓಟಗಳು ಬರಬೇಕಾಗಿದೆ. 12ಕ್ಕೆ 32. ಹಲೋ ಸರ್, ಪಂದ್ಯಾಟ ಬೇಗ ಮುಂದುವರಿಸಿ ಸರ್. SKB ಫೀಲ್ಡ್ ಸ್ಪ್ರೆಡ್ ಮಾಡಿ ಸರ್, ಮ್ಯಾಚ್ ಮುಂದುವರಿಸಿ ಸರ್. 3 ಓವರಿಗೆ ಅಷ್ಟೇ ಬ್ರೇಕ್ ಇರ್ತದೆ. ಮ್ಯಾಚ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೇವೆ, ಸಮಯ ವ್ಯರ್ಥ ಮಾಡಬೇಡಿ ಅಂತ. ದಯಮಾಡಿ ಮ್ಯಾಚ್ ಮುಂದುವರಿಸಿ. ಮಂದ ಬೆಳಕಾದರೆ ಸಮಾರೋಪ ಸಮಾರಂಭಕ್ಕೆ ಕಷ್ಟವಾಗ್ತದೆ. ದಯಮಾಡಿ ಮುಂದುವರಿಸಿ. ಹಲೋ, ಎಸ್ಗಾರಿಕೆ ಭಾಗದಲ್ಲಿ ಅಂಬೆಯನ್ನು ಪರಿಚಯಿಸೋದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 12ರ ಮುಂದೆ 32 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂಬೆ ಟು ಶಿವು, ಔಟ್ಸೈಡ್ ದಿ ಆಫ್ ಸ್ಟ್ರೈಕ್ ಡೆಲಿವರಿ, ವೈಡ್ ಅನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾರೆ. ಬೇರೋಸೆನ ಹೊಡೆತ ಈ ಬಾರಿ, ಚೆಂಡು ಸೇವಾರಕ್ಕೆ ಹೊರಭಾಗಕ್ಕೆ ಬರ್ತಾರೆ. ಯಾರೇ ಬಂದ್ರು ನಿಲ್ ಮತ್ತೆ ಅಂಬೆ ಸೇವೋ ಬೆರಸಿನ ಆಟವನ್ನು ಆಡ್ತಾ ಇದ್ದಾರೆ. ಬಾರ್ಜಾರಿ ಹೊಡೆತ ಈ ಬಾರಿ.
ಓವರಿನಲ್ಲಿ ದಾಖಲಿಸ್ತಾ ಇದ್ದಾರೆ. ಅಂಬೀಸನ್ ಪ್ರೆಷರ್, ಬೇಗ ಪ್ರೆಷರ್ ನಲ್ಲಿ ಬೌಲರ್ ಉತ್ತಮ ರೀತಿಯ ಅಸ್ಗರಿಕೆಯನ್ನು ತೋರ್ಪಡಿಸಿದ್ರು. ಇದೀಗ ಎಡವಟ್ಟನ ಮಾಡ್ತಾ ಇದ್ದಾರೆ. ಬೇರೋಸಿನ ಆಟವನ್ನ ಶಿವು ಮುಂದುವರಿಸ್ತಾ ಇದ್ದಾರೆ. ಕಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಬೌಂಡ್ರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳನ್ನ ಅಂಕನವಳ ಭಾಗದಲ್ಲಿ ಶಿವು ದಾಖಲಿಸ್ತಾ ಇದ್ದಾರೆ. ಮತ್ತೆ ಅಂಬಿ ನಟನೇರ ಹೊಡೆತವನ್ನು ದಾಖಲಿಸಿದ್ರು. ಈ ಬಾರಿ ಮತ್ತೆ ಬೌಂಡ್ರಿ. ಅರ್ಧ ಶತಕವನ್ನ ಶಿವು ದಾಖಲಿಸ್ತಾ ಇದ್ದಾರೆ. ಹಾಫ್ ಸೆಂಚುರಿ, 50 ವೈಯಕ್ತಿಕ ಅರ್ಧ ಶತಕ. ತಂಡದ ಮೊತ್ತ 54. ಮತ್ತೆ ಅಂಬೆ ಇದೆ ಈಗ ಸ್ಕರ್ಕೆ ಭಾಗದಲ್ಲಿ. ಪೋಡಾತರವಾಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು, ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 55. ಪಂದ್ಯಾಟದ ಗತಿ ದಿಕ್ಕೆ ಬದಲಾಗ್ತಾ ಇದೆ. 7 ಎಸೆತ 10 ಓಟಗಳು ಬರಬೇಕಾಗಿದೆ. 7ಕ್ಕೆ 10. ಶಿವು 52 ಅಜಯ್ಯತೆ. ಹೋದಾರಿ ಆವರಿಸ್ಕೊಂಡು ಬೇಯಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಕಾಟ್ ಬಿಹೈಂಡ್, ವಿಕೆಟ್ ಆಘಾತ. ಮುಕ್ತಾಯಕ್ಕೆ 55 ಓಟವನ್ನು ದಾಖಲಿಸ್ತಾ ಇದ್ದಾರೆ. 6 ಎಸೆತ 10 ಓಟಗಳು ಬರಬೇಕಾಗಿದೆ. 6ಕ್ಕೆ 10. ಅಂಜನ್ ಹೊಸ ಬ್ಯಾಟರ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 6ಕ್ಕೆ 10. 6 ಎಸೆತ 10 ಓಟಗಳು ಬರಬೇಕಾಗಿದೆ. ಶಿವು ಪಂದ್ಯಾಟದ ಗತಿ ದಿಕ್ಕನ್ನೇ ಬದಲಿಸ್ತಾ ಇದ್ದಾರೆ. 6ಕ್ಕೆ 10. ಪಂದ್ಯಾಟ ನೋಡುವವರಿಗೆಲ್ಲ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಶಿವು ಬೇರೋಸೇನ ಆಟವನ್ನು ಆಡ್ತಾ ಇದ್ದಾರೆ. ಈ ಹಂತದಲ್ಲೂ ಕೂಡ ಎಸ್ಗರಿಕೆ ಭಾಗದಲ್ಲಿ SKB ನವೀನನ ಪರಿಚಯಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನವೀನ್ ಟು ಶಿವು. ಶಿವುಗೆ ಹೆಸರ್ತಕ್ಕಂಥ ಚೆಂಡು ಬಹಳ ಶತವರಿತ ಒಂದು
ಹೊಡ್ತವರ ದಾಖಲಿಸಿದ್ರು ಕೂಡ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. 5ಕ್ಕೆ 10, 5 ಎಸೆತ 10 ಓಟಗಳು ಬರಬೇಕಾಗಿದೆ. ಈ ಬಾರಿ ಬೆರೋಸಿನ ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಸಿಕ್ಸರ್. ಆ ರೋಟದ ಸೇರ್ಪಡೆ, ಏಕಾಂಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಶಿವು. ಒಬ್ಬಂಟಿ ವೀರ ಅಂಕಣ ಒಳಭಾಗದಲ್ಲಿ ಏಕಾಂಗಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಶಿವು. 4ಕ್ಕೆ 4 ಓಟಗಳು ಬರಬೇಕಾಗಿದೆ. ಏ ಬಾರಿ YCC ಕಪ್ಪಿನಲ್ಲಿ ಫೈನಲ್ ಪಂದ್ಯಾಟದಲ್ಲಿ ಹೋರಾಟ, ಒಬ್ಬಂಟಿ ವೀರ ಆಗ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು, ಟಫ್ ಲಕ್ SKB. Exclusive.